ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಎರಡನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಜಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಜಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಎರಡನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಜಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಜಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಎರಡನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಜಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಜಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಎರಡನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಜಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಜಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಎರಡನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಜಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ
ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಟಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು 2ನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಟಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಟಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರಗಳು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು 2ನೇ ಹಂತದಲ್ಲಿ ಮರ ಬಿದ್ದು ಕಾರು ಜಖಮಾಗಿದೆ. ಎನ್ಟಿಟಿಎಫ್ ಸಿಗ್ನಲ್ ಸೇರಿ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಮಧ್ಯಾಹ್ನವೂ ಕೂಡ ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ಮಳೆಯಾಗಿದೆ. ಸತತವಾಗಿ 2 ದಿನದಿಂದ ಸುರಿತಾ ಇರೋ ಮಳೆ ಈಗ ಆಲ್ರೆಡಿ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಿಬಿಎಂಪಿಯ ಪೂರ್ವ ತಯಾರಿ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಬಾರಿಯ ಮಳೆ ಕೂಡ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ಟಿಟಿಎಫ್ ಸಿಗ್ನಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್. ಈ ಮರ ಬಿದ್ದಿರೋದ್ರಿಂದಾಗಿ ಕಾರ್ ಸಂಪೂರ್ಣವಾಗಿ ಜಖಮಾಗಿದೆ. ಮಳೆ ಸೂಚನೆ ಸಿಕ್ಕಿದ ತಕ್ಷಣ ಬಿಬಿಎಂಪಿಯಲ್ಲಿ ಪ್ರತ್ಯೇಕ ವಿಭಾಗವೇ ಇದೆ. ಅಪಾಯದ ಹಂತದಲ್ಲಿರುವ ಮರಗಳನ್ನ, ಅದರ ರೆಂಬೆ ಕೊಂಬೆಗಳನ್ನ ಮಳೆ ಶುರುವಾಗೋಕ್ ಮುಂಚೆನೆ ತೆರವುಗೊಳಿಸೋರ್ಲಿಕ್ಕೆ ಅಂತಾನೆ ಸಂಬಳ ತಗೊಳ್ಳೋ ಜನ ಕೂಡ ಇದ್ದಾರೆ. ಆದ್ರೆ ನಮ್ಮ ಬಿಬಿಎಂಪಿಗಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಉಸ್ತುವಾರಿಗಳಿಗಾಗ್ಲಿ, ಜನಪ್ರತಿನಿಧಿಗಳಿಗಾಗ್ಲಿ ಪೂರ್ವ ಸಿದ್ಧತೆ ಅನ್ನೋ ಪದವೇ ಮರೆತು ಹೋಗಿದೆ ಅನ್ನೋದಕ್ಕೆ ಈ ಬಾರಿಯ